ಗೈಸ್ ನಮ್ಮ ತಂಗಿ ಇವಾಗ ಇಡ್ಲಿ ಮಾಡಿದ್ದಾಳೆ ನೋಡಿ ಗೈಸ್. ರೀಲ್ಸ್ಗೆ ಅಂತ ಇವಾಗ ಕಂಟೆಂಟ್ ವಿಡಿಯೋ ಮಾಡಬೇಕು, ಅದಕ್ಕೆ ಅಂತ ಇಟ್ಕೊಂಡು ಜಸ್ಟ್ ಇವಾಗ ಬಂದ್ವಿ. ಅವರ ಗೈಸ್ ಮದುವೆ ಮನೆ ನೋಡಿ ಗೈಸ್. ನಮ್ಮ ಗಂಡನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಜ್ ಮೇಲೆ ನೋಡಿ ಗೈಸ್. ಇವಾಗ ಊಟಕ್ಕೆ ಕೂತ್ಕೊಂಡ್ವಿ ನೋಡಿ. ಇರೋ ಪುಕ್ಷಟೆ ಊಟ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಇವರು. ನಾನು ಮರದ ಕಡೆ ಒಬ್ಳೆ ಸಾಕು ಸರ್. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಸೊ ಇನ್ನೂ ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ಸೊ ಇವತ್ತೊಂದು ನಮ್ಮ ಯಜಮಾನ್ರ ಫ್ರೆಂಡ್ಸ್ದು ಒಂದು ಮದುವೆ ಇದೆ ಅಂತೆ. ಸೊ ರೆಡಿಯಾಗಿರು ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಇವಾಗ ನನ್ನ ತಂಗಿ ಮನೆಗೆ ಹೋಗಬೇಕು. ಅಲ್ಲಿ ಒಂದು ಸ್ವಲ್ಪ ವೀಡಿಯೋಸು ರೀಲ್ಸು ಮಾಡಿಕೊಂಡು ಅದಾದಮೇಲೆ ಹೊರಡೋದು. ಸೊ ಬನ್ನಿ ಗೈಸ್ ಹೊರಡುವ. ನೋಡಿ ಈ ಒಂದು ಬ್ಯಾಗು ಕ್ಲಿಪ್ ಎತ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡಿದ್ನಲ್ವಾ, ಸೊ ಕೂದಲು ಒಣಗಲಿ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ. ಅದು ಹಾಕೊಂಡು ಇವಾಗ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ರೆಡಿ ಆಗೋಣ ನನ್ನ ತಂಗಿ ಮನೇಲಿ. ಓಕೆ ಬನ್ನಿ. ನೋಡಿ ಗೈಸ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ ನನಗೆ. ನೋಡಿ ಅಯ್ಯಪ್ಪ ಏನು ಬಿಸಿಲು ಅಂತೀರ. ಇಂಥ ಬಿಸಿಲಲ್ಲಿ ಎಲ್ಲೋ ಹೋಗೋಕ್ಕೂ ಮನಸ್ಸೇ ಬರ್ತಾಯಿಲ್ಲ, ಅಷ್ಟು ಬಿಸಿಲು. ಸೊ ಬನ್ನಿ ಇವಾಗ ಹೊಡ್ತಾ ಇದ್ದೀನಿ. ಸುಸ್ತಾಗೋಯ್ತು ನನಗೆ. ಬನ್ನಿ ಗೈಸ್ ಹೋಗುವ. ಬಂದೆ ಗೈಸ್ ಫೈನಲಿ. ಏನು ಮಾಡ್ತಾರೆ ಅಯ್ಯಪ್ಪ. ಫ್ಯಾನ್ ಹಾಕ್ಬಿಟ್ಟಿದ್ದಾರೆ. ಸುಸ್ತಾಗೋಯ್ತು. ಅವಳಲ್ಲಿ ರಾಣಿ ನೋಡಿ ಗೈಸ್. ನಮ್ಮ ತಂಗಿ ಇವಾಗ ಇಡ್ಲಿ ಮಾಡಿದ್ದಾಳೆ ನೋಡಿ. ನಮ್ಮ ಅಮ್ಮ ನೀಡ್ತೈತೆ. ಇಲ್ಲ 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 ನೋಡಿ ಇಲ್ಲಿ ಕುತ್ಕೊಂಡವಳೆ. ಇನ್ನು ರೆಡಿ ಆಗಬೇಕಷ್ಟೇ ನಾವು. ಈಗ ಇಡ್ಲಿ ಟಿಫನ್ ಮಾಡ್ಕೊಂಡು ಆಮೇಲೆ ನಾವು ಪಲಾವ್ ತಿನ್ಕೊಂಡು ಬಂದಿದ್ದೀನಿ. ಪಲಾವ್ ತಿನ್ಕೊಂಡು ಬಂದೆ ರೈಸ್. ತಿನ್ನೋ ಅಂತಿದ್ದಾಳೆ. ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ನೋಡಿ ಗೈಸ್, ರೀಲ್ಸ್ಗೆ ಅಂತ ಇವಾಗ ಕಂಟೆಂಟ್ ವಿಡಿಯೋ ಮಾಡಬೇಕು, ಅದಕ್ಕೆ ಅಂತ ಇಟ್ಕೊಂಡು ನಮ್ಮ ಅಮ್ಮಂಗೆ ರೆಡಿ ಮಾಡಿಸಿದ್ದೀನಿ. ಸುಳ್ಳು ಹೇಳ್ತಾಳೆ ಗೈಸ್. ಎಷ್ಟು ಸುಳ್ಳು ಹೇಳ್ತೀಯ? ಸುಳ್ಳು ಗೈಸ್, ಸುಳ್ಳು 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 ಗೈಸ್, ಸುಳ್ಳು ಹೇಳ್ತಾ ಇದ್ದಾಳೆ. ಇವಾಗ ಅದೇ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮಾಡಬೇಕು, ಅಮ್ಮಂಗೆ ಕರ್ಕೊಂಡು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಅದಕ್ಕೆ ಅಂತ ಸ್ಟ್ಯಾಂಡು ಈ ಕೈಯಲ್ಲಿ ಹಿಡ್ತಿದ್ದೀರಲ್ಲ ಅದೇ ಮೊಬೈಲಲ್ಲಿ ಮಾಡೋದು. ಸೊ ಬನ್ನಿ ಜಸ್ಟ್ ಇವಾಗ ಬಂದ್ವಿ ನೋಡಿ. ಇವಾಗ ರೀಚ್ ಆಗಿದ್ದೀವಿ. ಏನು ಎಷ್ಟು ತುಂಬಿಸಿದ್ಯಾ ಇದು ಚಿಪ್ಪಾಕು. ಬನ್ನಿ ಗೈಸ್ ಹೋಗುವ. ಬನ್ನಿ ಗೈಸ್ ಹೋಗುವ. ನಾಚಿಕೆ ಗೊತ್ತಿಲ್ಲ ಇಟ್ಕೊಳಕ್ಕೆ ಫೋನ್ ಅಲ್ವಾ. ಅವರ ಗೈಸ್ ಮದುವೆ ಮನೆ. ಬನ್ನಿ ಆಗಲ್ಲ. ನೋಡಿ ಗೈಸ್ ನಮ್ಮ ಗಂಡನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಜ್ ಮೇಲೆ ನೋಡಿ ಗೈಸ್. ಇವಾಗ ಊಟಕ್ಕೆ ಕೂತ್ಕೊಂಡ್ವಿ. ಸ್ಟೇಜ್ ಮೇಲೆಲ್ಲ ಹೋಗಿ ಫೋಟೋ ತಗೊಂಡ್ವಿ. ಏನು ಖುಷಿ ನೋಡು ಹೆಂಗೆ ನಗ್ತಾನೆ. ಗೋಟಿ ಗೊಜ್ಜು ಏನದು ಚಿಕನ್ ತಮ್ಮ ತಗೋ ನೋಡು.
ನೋಡಿ ಗಾಯ್ಸ್, ನೋಡಿ ಎಷ್ಟು ವೆರೈಟಿ ಊಟ ಅಂತ. ಪಾಯ್ಕೋತೀನಿ ನಾನು ಸ್ವಲ್ಪ ಸ್ಪೂನ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಕಣೆ ಡುಮ್ಮೆ, ಸ್ಪೂನ್ ಮೇಲೇ ಹಾಕ್ಬಿಟ್ಟಿದ್ದಾರೆ ನೋಡಿ. ನೋಡಿ ಹೆಂಗೆ ತಿಂತಾಳೆ ನೋಡಿ. ಬೀಡ ಬೀಡ ಇವರೆಲ್ಲ ತಿಂಡಿ ಪೋತ್ರು ಇವ್ರು ಇದಾರಲ್ಲ, ಇವರು ಹುಡುಗಿರು ಇವರು ಪುಕ್ಷಟೆ ಊಟ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಇವರು. ಮಟನ್ ಊಟ ಆಗಲಿ ವೆಜ್ ಊಟ ಆಗಲಿ ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಕ್ಯಾಬ್ ಮಾಡ್ಕೊಂಡು ಹೋಗ್ತಾರೆ ಇವರು. ಮನೆ ಗಂಟ ಅಲ್ಲ, ಕರಿದೇ ಇದ್ರು ಗೊತ್ತಿಲ್ಲ ಅಂದ್ರೂ ಹೋಗಿ ಬರ್ತಾರೆ ಇವ್ರಿಬ್ರು. ನೋಡ್ಕೊಂತೀರಿ ಇಲ್ಲಿ ಎಲ್ಲ ಸಲ. ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇವರೇ ಇವತ್ತೇ ಲಾಸ್ಟು ಇವ್ರಿಗೆ ಬಟ್ಟೆ ಕೊಡ್ಸೋದು. ಶಪಥ ಮಾಡಿದ್ದೀನಿ. ಗೈಸ್, ಇನ್ನೊಂದು ಬೀಡ ಬೇಕು ನನಗೆ, ಅದಕ್ಕೆ ತಗೊಂಡು ಹೋಗೋಣ. ನಿನಗೆ ಯಾಕಮ್ಮ? ಆಯ್ತು ಹೋಗಿ, ನಿನ್ಗೆ ಬೇಡ ಅದಾನು. ಈ ಹುಡುಗಿನ ನೋಡಿ ಹೆಂಗೋಳಿ ಕಳ್ಳಿ. ಹತ್ತನೇ ಬಿಡ ಸರ್, ಇದು 10ನೇ ಬಿಡ, 11ನೇದು, ನನ್ನ ಮರದ ಕೆಳಗೆ ಅವಳು ಒಬ್ಬಳೇ ಸಾಕು ಸರ್, ಕೊಡ ಅಷ್ಟು. ಎರಡು ನನಗೆ ಗೈಸ್. ಎಲ್ಲಿ ಅವರಲ್ಲಿ? ಇಲ್ಲ ಅವರಲ್ಲ. ಬೇಡ ಬೇಡ, ಕಬ್ಬಿನಲ್ಲಿ ಕುಡ್ತಾರಂತ ಕಣಿ. ಈಟಲ್ಲ, ಈಟ್ ಅದು ಸಿಕ್ಕಾಪಟ್ಟೆ ಕುಡಿಲಿ ಬಿಡು ಅವ್ರೆ. ಹೇಗಿತ್ತು ಊಟ? ಊಟ ಹೇಗಿತ್ತೆ? ನಿಜ ಹೆಂಗೆ ಕಾಣ್ತಿದ್ದ ಸೇಮ್ ದವು ಥರ? ಹೆಂಗಿತ್ತು ಊಟ? ಅಯ್ಯ, ಊಟ ಹೆಂಗಿತ್ತು? ಚೆನ್ನಾಗಿ ತಿಂದೋಳೆ, ಇವಾಗ ನಿದ್ದೆ ಬೇಕು ಅಂತಾಳೆ. ಹಿಡ್ಕೊ, ನಾಳೆ ಎದ್ದೇಳೋದು ನಾನು. ಚೆನ್ನಾಗಿ ತಿಂದ್ಬಿಟ್ಟು ಬ್ಯಾಗಲ್ಲೆಲ್ಲ ಕಟ್ಕೊಂಡಾಳೆ ಇಲ್ಲಿ. ಏನಿಲ್ಲ ಫ್ರೆಶ್ ಬಾಟ್ಲ್ ಇದು, ಸುಳ್ಳು ಹೇಳ್ತಾಳೆ. ಬಾಟ್ಲು ಬಾಟ್ಲಾಗಿ ತಂಡ್ಯಾ? ನಾ ಕುಡಿದಿರೋ ಬಾಟ್ಲು ಅಲ್ಲೇ ಬಿಟ್ಟು ಬರ್ತೀವಿ. ಬಿಸಿಲು ಹೆಂಗಿದೆ ನೋಡು, ಹೆಂಗಿದೆ? ಅದಕ್ಕೆ ನೀರು ಬರೆಸುತ್ತೆ, ನೀರು ಕುಡಿಬೇಕು ಬಾಡಿಗೆ. ಸತ್ತೇಳ ಹಾಂ, ಸತ್ತೇಳ ಇಲ್ಲಿ ಇಲ್ಲ ಇಲ್ಲ ರಿಯಾಕ್ಷನ್ ಇಡಿ. ಬಾಟ್ಲು ಅವ್ರು ತಾಂಬೂಲ ಏನದು ಸತ್ತೇ ಹೇಳ ತಟ್ಟೆ ಮತ್ತು ಅಷ್ಟಕಮ್ಮ ಕೊಟ್ಟವ್ರೆ, ಎತ್ಕೊಂಡು ಹೋಯ್ತಾ ಇದ್ವಿ. ಅಷ್ಟೇನಾ? ನಿಜ ಹೇಳು, ಊಟ ಚೆನ್ನಾಗಿರ್ತದೆ. ನಿಜ ಹೇಳು. ಇದ್ರಲ್ಲಿ ಏನೋ ಈ ಚೆನ್ನಾಗಿತ್ತು? ಏನಿಲ್ಲ, ರೇಗಿಸ್ತಾ ಇದ್ದೀನಿ. ಬಾಳೆಹಣ್ಣು ಇಟ್ಕೊಂಡೋಳ, ಅದನ್ನ ಹೇಳ್ತಾ ಇದ್ದೆ. ಅಲ್ಲಿ ಬಾಳೆಹಣ್ಣು ತಿಂದಿಲ್ಲ, ಬ್ಯಾಗ್ ಹಾಕೊಂಡೋಳ ಕಳ್ಳಿ. ಬಾಳೆ ಹೆಂಗೆ ತೋರಿಸಿದ್ದೀನಿ ಅಲ್ಲೋಡೆ. ಬಾರ ಕೇಳು, ನಿಮ್ಮ ಕಡೆ ಲಕ್ಷ್ಮೀನಾಥ್ ಅಂದರೆ ಇರುತ್ತಾನೆ ಶಿಲಬೆಲಕ್ಕೆ. ಕೇಳು, ಹಳೆ ಕಾಲದವ್ರಂಗೆ ಇರ್ಬೇಕು ತಾನೆ ಹೆಣ್ಮಕ್ಳು. ಸೊ ಗಾಯ್ಸ್, ಇವಾಗ ಜಸ್ಟ್ ಮನೆಗೆ ಬಂದಾಯಿತು. ಓವರಾಗಿ ಆಗ್ತಾನೆ, ಎಷ್ಟು ಇರಿಟೇಟ್ ಮಾಡ್ತಾನಂದರೆ ಯಪ್ಪ, ಲೈಫಲ್ಲಿ ಇವಷ್ಟು ಇರಿಟೇಟ್ ಯಾರೂ ಮಾಡಲ್ಲ ಅಷ್ಟು. ಹೌದೌದು, ಸ್ವಲ್ಪ ಸುಸ್ತಾಯ್ತು ಗೈಸ್, ಅದಕ್ಕೆ ಫ್ಯಾನ್ ಹಾಕಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು, ಈ ಸೆಕೆಗೆ ಎಲ್ಲೂ ಹೊರಗಡೆ ಹೋಗಂತೂ ಆಗೋದಿಲ್ಲ. ಅಂದರೂ ಹೋಗಿ ಬರ್ತಾಯಿದ್ದೀವಿ, ಯಾಕಂದರೆ ಗೊತ್ತಿರೋರು ಮದುವೆ ಅಲ್ವಾ. ಸೊ ಹಾಗಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಸುಸ್ತಾಗ್ತಿದೆ ನನಗೆ. ಇವಾಗ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ನಾರ್ಮಲ್ ನಾನು ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಂಡು ಅಯ್ಯೋ ಯಪ್ಪ. ಸೊ ಗಾಯ್ಸ್, ಇಷ್ಟು ಇವತ್ತಿನ ವೀಡಿಯೋ. ನೋಡಿದ್ರಲ್ಲ ಹೇಗಿತ್ತು ಅಂತ. ಏನು ಜಾಸ್ತಿ ಲೆಂತ್ ಯಾವುದೂ ಮಾಡಲಿಲ್ಲ ಅನಿಸುತ್ತೆ, ಸ್ಮಾಲಾಗೆ ಚಿಕ್ಕದಾಗೆ ಬಂದಿದೆ ಈ ವಿಡಿಯೋ. ಇನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಟೈಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.
ನಂಗೆ ಸಿಕ್ಕಿ ಬಿಟ್ಟೆ